ನಮಸ್ಕಾರ ಗೆಳೆಯರೇ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಸಂಕೇತಗಳು ನಿಮ್ಮ ಮನೆಯಲ್ಲಿ ಕಾಣಿಸುತ್ತಿದೆಯೆಂದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬರಲಿದ್ದಾಳೆ ಎಂದು ಅರ್ಥ. ಏಕೆಂದರೆ ಲಕ್ಷ್ಮೀದೇವಿಯು ಯಾರ ಮನೆಯೊಳಗೆ ಯಾವಾಗ ಕಾಲಿಡುತ್ತಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮ ಮನೆಗೆ ಲಕ್ಷ್ಮೀದೇವಿ ಬರಲಿದ್ದಾಳೆ ಎಂಬುದನ್ನು ನಾವು ಹೇಗೆ ಗ್ರಹಿಸುವುದು? ಯಾವ ಸಂಕೇತಗಳ ಮೂಲಕ ನಾವು ಆ ವಿಚಾರಗಳನ್ನು ತಿಳಿಯಬಹುದು ಎಂಬ ವಿಷಯಗಳ ಬಗ್ಗೆ ಮತ್ತು ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲು ನಾವು ಏನು ಮಾಡಬೇಕು? ಈ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮಹಾಲಕ್ಷ್ಮಿ ವಾಸ ಮಾಡುವ 96 ಸ್ಥಳಗಳ ಬಗ್ಗೆ ಶಾಸ್ತ್ರಗಳು ಹೇಳುತ್ತವೆ. ಅದರಲ್ಲಿ ಪ್ರಮುಖವಾಗಿ ಮುತ್ತುರತ್ನಗಳು, ಶುದ್ಧ ಬಿಳಿ ಬಟ್ಟೆಗಳು, ಅರಿಶಿಣ, ಕುಂಕುಮ, ಬಂಗಾರ, ಬೆಳ್ಳಿ, ತಾಮ್ರ, ವಿದ್ಯಾಲಯ, ಪೂಜಾಮಂದಿರ, ಶುದ್ಧ ಮನಸ್ಸು, ಹಸುವಿನ ಹಾಲು, ಹಸುವಿನ ಕೊಂಬುಗಳ ಮಧ್ಯೆ ಯೋಗಿಗಳು, ಉತ್ತಮ ರಾಜರು, ಶಿಷ್ಟಾಚಾರದ ಬ್ರಾಹ್ಮಣರು, ಸ್ತ್ರೀಯರ ಮನೆ, ಇವುಗಳಲ್ಲೆಲ್ಲ ಲಕ್ಷ್ಮೀದೇವಿಯ ವಾಸಸ್ಥಳಗಳೆಂದು ಶಾಸ್ತ್ರಗಳು ಹೇಳುತ್ತವೆ. ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಶುದ್ಧತೆಯನ್ನು ಪಾಲಿಸಬೇಕು ಮತ್ತು ದೇವಿಯ ಕೆಲವು ಮಂತ್ರಗಳನ್ನು ಪ್ರತಿದಿನ ಉಚ್ಚಾರಿಸಬೇಕು. ಶುದ್ಧತೆ ಇರುವ ಜಾಗದಲ್ಲಿ ಲಕ್ಷ್ಮೀದೇವಿ ವಾಸಿಸುತ್ತಾಳೆ. ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ, ಆರೋಗ್ಯವೂ ಸಹ. ನಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಯಾಗಲು ಶಾಸ್ತ್ರಗಳಲ್ಲಿ ಕೆಲವು ನಿಯಮಗಳನ್ನು ಹೇಳಲಾಗಿದೆ. ರಂಗೋಲಿ ಹಾಕಿದ ಮನೆಗೆ ಲಕ್ಷ್ಮಿ ಪ್ರವೇಶಿಸುತ್ತಾಳೆ. ಆದ್ದರಿಂದ ಬೆಳಗ್ಗೆ ಬಾಗಿಲು ಹೊರೆಸಿ ರಂಗೋಲಿ ಹಾಕಬೇಕು. ಸುಂದರವಾದ ರಂಗೋಲಿ, ಶುದ್ಧವಾದ ಬಾಗಿಲು ಲಕ್ಷ್ಮೀದೇವಿಗೆ ಸ್ವಾಗತ ನೀಡುತ್ತದೆ. ಮನೆಯ ಹೆಂಗಸು ಗಟ್ಟಿಯಾಗಿ ಕಿರುಚುವುದು, ಮನೆಯೊಳಗೆ ಕೇಡು ಮಾತುಗಳನ್ನು ಮಾತಾಡುವುದು, ಬೇರೆಯವರ ನಿಂದನೆ ಇವು ಮಾಡಬಾರದು. ಗಂಡ ಹೆಂಡತಿ ದಿನವೂ ಜಗಳವಾಡುತ್ತಿದ್ದರೆ ಅಥವಾ ಹೆಂಡತಿ ಅಸಂತೋಷದಲ್ಲಿದ್ದರೆ ಆ ಮನೆಗೆ ಲಕ್ಷ್ಮಿಯೂ ಬರುವುದಿಲ್ಲ. ಸುಳ್ಳು ಮಾತನಾಡುವವರು, ಸಂಜೆ ಸಮಯದಲ್ಲಿ ತಿನ್ನುವವರು ಅಥವಾ ಸೋಂಬೇರಿಗಳು ಎಲ್ಲಿ ಇರುತ್ತಾರೋ ಅಲ್ಲಿ ಲಕ್ಷ್ಮೀದೇವಿಯೂ ಇರುವುದಿಲ್ಲ. ಬೆಳಗ್ಗೆ ಮತ್ತು ಸಂಜೆ ದೀಪ ಬೆಳಗಿಸಬೇಕು. ಸಂಜಾ ಸಮಯದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು. ಇಂತಹ ಮನೆಗಳಲ್ಲಿ ಲಕ್ಷ್ಮಿಯು ಶಾಶ್ವತವಾಗಿ ನೆಲೆಸುತ್ತಾಳೆ. ಅತಿಯಾಗಿ ಮಾತನಾಡುವವರು, ಗುರುಗಳನ್ನು ಮತ್ತು ಹಿರಿಯರನ್ನು ಅವಮಾನಿಸುವವರು, ಜೂಜಾಟವಾಡುವವರು, ಅಶುದ್ಧ ಜಾಗದಲ್ಲಿ ನಿದ್ರೆ ಮಾಡುವವರು, ಇಂತಹವರ ಮನೆಗಳಲ್ಲಿ ಲಕ್ಷ್ಮೀದೇವಿಯೂ ಇರುವುದಿಲ್ಲ. ಶಂಖದ ಧ್ವನಿ ಕೇಳದ ಜಾಗ, ತುಳಸಿ ಮರವನ್ನು ಪೂಜಿಸದ ಮನೆ, ದೇವರಿಗೆ ಆರಾಧನೆ ಮಾಡದ ಮನೆ, ಬ್ರಾಹ್ಮಣರು ಅಥವಾ ಅತಿಥಿಗಳಿಗೆ ಅನ್ನ ನೀಡದ ಮನೆ, ಅಲ್ಲಿಯೂ ಸಹ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ. ಆಹಾರ, ಅಕ್ಕಿ, ಹೂವು, ಚಿಲ್ಲರೆ ಕಾಸು ಇವೆಲ್ಲವನ್ನೂ ನಿರ್ಲಕ್ಷ್ಯವಾಗಿ ಎಸೆಯುವವರ ಮನೆಯಲ್ಲಿ ಕೂಡ ಲಕ್ಷ್ಮಿ ಬರುವುದಿಲ್ಲ. ಇನ್ನು ಇಂತಹ ಕೆಲಸಗಳನ್ನು ಮಾಡದೆ ಲಕ್ಷ್ಮೀದೇವಿಯನ್ನು ನಮ್ಮ ಮನೆಯಲ್ಲಿಯೇ ನೆಲೆಸಲು ನಾವು ಏನು ಮಾಡಬೇಕು? ಲಕ್ಷ್ಮೀದೇವಿ ಬರುವ ಮೊದಲು ಮನೆಯಲ್ಲಿ ಕಾಣಿಸಬಹುದಾದ ಸಂಕೇತಗಳ ಬಗ್ಗೆ ತಿಳಿಯೋಣ. ಜೀವನದ ಅಗತ್ಯತೆಗಳು ಮತ್ತು ಸಂಕಟಗಳನ್ನು ದೂರ ಮಾಡಲು ಹಣ ಮುಖ್ಯ. ಧನವೇ ಜೀವನದ ಅನೇಕ ಅಗತ್ಯಗಳನ್ನು ಪೂರೈಸುವುದು. ಈ ಕಾಲದಲ್ಲಿ ಏನನ್ನು ಮಾಡಬೇಕಾದರೂ ಹಣ ಮುಖ್ಯ. ಆರೋಗ್ಯವಾಗಿರಬೇಕಾದರೆ ಹಣ ಬೇಕು. ಹಣ ಇಲ್ಲದೆ ಕೆಲವನ್ನು ಸಂಪಾದಿಸಬಹುದು. ಆದರೆ ಹಣ ಇಲ್ಲದೆ ಬೇರೆ ಯಾವುದನ್ನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ಹೆಚ್ಚಿನವರು ಸಂಪತ್ತನ್ನು ಹೆಚ್ಚಿಸಲು ಮುಂದಾಗುತ್ತಾರೆ. ಸಂಪತ್ತು ಸದಾ ಇರಬೇಕಾದರೆ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಉತ್ತಮ. ಬೆಳಗ್ಗೆ ರಂಗೋಲಿ ಹಾಕುವ ಮನೆಗಳೆಂದರೆ ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ. ರಂಗೋಲಿ ಹಾಕಿದ ಮನೆ ಬಾಗಿಲಿಗೆ ಲಕ್ಷ್ಮೀದೇವಿ ಬರುತ್ತಾಳೆ ಎಂಬುದನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಕುಟುಂಬದ ಸದಸ್ಯರು ಸಂತೋಷದಿಂದ ಧರ್ಮಬದ್ಧವಾಗಿ ಬದುಕುತ್ತಿದ್ದರೆ ಅಲ್ಲಿ ಲಕ್ಷ್ಮೀ ನೆಲೆಸುತ್ತಾಳೆ. ಲಕ್ಷ್ಮಿಯು ಮನೆಗೆ ಬರಬೇಕು ಎಂದು ಎಲ್ಲರೂ ಬಯಸುತ್ತಾರೆ. ಆದರೆ ಲಕ್ಷ್ಮೀದೇವಿಯು ಮನೆಗೆ ಬರುವ ಮುಂಚೆ ಕೆಲವೊಂದು ಸಂಕೇತಗಳನ್ನು ಕೊಡುತ್ತಾಳೆ. ಈ ಸಂಕೇತಗಳನ್ನು ನೀವು ಗ್ರಹಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿಯೇ ಇರುತ್ತಾಳೆ. ಕೋಗಿಲೆ ಹಾಡನ್ನು ಕೇಳುವುದು ತುಂಬಾ ಮಧುರ. ಅದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅದನ್ನು ಶುಭ ಸೂಚನೆಯೆಂದು ಹೇಳುತ್ತಾರೆ. ಕೋಗಿಲೆ ಹಾಡುವ ದಿಕ್ಕಿನಾಧಾರವಾಗಿ ಶುಭಫಲಗಳನ್ನು ನಿರ್ಧಾರ ಮಾಡುತ್ತಾರೆ. ಬೆಳಗ್ಗೆ ಆಗ್ನೇಯ ದಿಕ್ಕಿನಲ್ಲಿ ಕೋಗಿಲೆ ಕೂಗಿದರೆ ಅದು ಅನಿಷ್ಟವೆಂದು ಭಾವಿಸುತ್ತಾರೆ. ಆದರೆ ಕೋಗಿಲೆ ಸಂಜೆ ಆ ದಿಕ್ಕಿನಲ್ಲಿ ಕೂಗಿದರೆ ಅದು ಶುಭ ಸೂಚನೆ. ನೀವು ಕೆಲಸಕ್ಕೆ ಹೋಗುವಾಗ ಕೋಗಿಲೆ ಹಾಡಿದರೆ ಅದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಬಲ್ಲಿ ಮೇಲೆ ಬಿದ್ದರೆ ಅದು ಅಶುಭ ಎಂದು ಭಾವಿಸುತ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಶುಭ ಸೂಚನೆಗಳು ಸಹ ಇವೆ. ಅಕಸ್ಮಾತ್ ಬಲ್ಲಿ ಬಲಗೈ ಮೇಲೆ ಬಿದ್ದರೆ ನೀವು ಶೀಘ್ರವಾಗಿ ಪ್ರಗತಿಯೆಡೆಗೆ ಸಾಗುತ್ತಿದ್ದೀರಾ ಎಂದು. ಹಣ ಬರಲಿದೆ ಎಂಬ ಸೂಚನೆ. ಬಲ್ಲಿಯು ಕಿರಿಕಿರಿಯನ್ನು ತರಬಹುದು. ಆದರೆ ಅದು ಸಂಪತ್ತಿಗೆ ಸಂಕೇತವಾಗಿದೆ. ಬ್ಲ್ಯಾಕ್ ಇರುವೆಗಳು ಮನೆಗೆ ಶುಭ ಎಂದು ಪರಿಗಣಿಸಲಾಗುತ್ತದೆ.
ಅವು ಬಾಯಿಯಲ್ಲಿ ಅಕ್ಕಿ ಅಥವಾ ಧಾನ್ಯವನ್ನಿಟ್ಟುಕೊಂಡು ಸಾಗುತ್ತಿದ್ದರೆ ಅದು ಲಕ್ಷ್ಮೀದೇವಿ ಬರುವ ಸೂಚನೆ. ಅಕ್ಷತೆಗಳು ಲಕ್ಷ್ಮೀದೇವಿಗೆ ಪ್ರಿಯವಾದವುಗಳು. ಇನ್ನು ಕೆಂಪು ಇರುವೆಗಳು ಮನೆಯಲ್ಲಿ ಇರುವುದು ಒಳ್ಳೆಯದಲ್ಲ. ನಿಮ್ಮ ಮನೆಯಲ್ಲಿ ಕೆಂಪು ಇರುವೆಗಳು ಕಂಡುಬಂದರೆ ನಿಮಗೆ ಸಾಲದ ಭಾರ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಮನೆಯಲ್ಲಿ ಹಾವು ಕಂಡುಬಂದರೆ ಅದನ್ನು ಕೊಳ್ಳುತ್ತೀರಾ ಅಥವಾ ಓಡಿಸುತ್ತೀರಾ? ಆದರೆ ಹಾವುಗಳು ಶುಭಚಿಹ್ನೆ ಎಂಬುದು ನಿಮಗೆ ಗೊತ್ತೇ? 2 ತಲೆಗಳುಳ್ಳ ಹಾವನ್ನು ಮನೆಯಲ್ಲೆಂದಾದರೂ ನೋಡಿದರೆ ಅದು ಶುಭಚಿಹ್ನೆ ಎಂದು ಶಾಸ್ತ್ರಗಳು ಹೇಳುತ್ತವೆ. 2 ತಲೆ ಹಾವು ಇದ್ದ ಮನೆಗೆ ಹೋಗುವುದು ಪವಿತ್ರವೆಂದು ಭಾವಿಸುತ್ತಾರೆ. ಈ ಹಾವಿನ ಬರುವಿಕೆ ಲಕ್ಷ್ಮೀ ದೇವಿಯ ಆಗಮನದ ಸೂಚನೆ ಎಂದು ಪರಿಗಣಿಸಬಹುದು. ಲಕ್ಷ್ಮೀ ದೇವಿ ಮನೆಗೆ ಬಂದರೆ ಜನರ ನಡೆಯಲ್ಲಿ ಚಿಂತನೆಗಳಲ್ಲಿ ಬದಲಾವಣೆ ಬರುತ್ತದೆ. ದ್ವೇಷ, ಅಸೂಯೆ ಕಡಿಮೆಯಾಗುತ್ತವೆ. ಸಂತೋಷ ಹಾಗೂ ಸಂತೃಪ್ತಿ ಹೆಚ್ಚಾಗುತ್ತವೆ. ಮನೆಯೊಳಗೆ ಪರಸ್ಪರ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ. ಮನೆ ಮಂದಿಯಲ್ಲಿ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಹೆಚ್ಚಾಗಿ ಜಗಳಗಳು ದೂರವಾಗುತ್ತವೆ. ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತಿದೆ ಅಂದರೆ ಲಕ್ಷ್ಮೀದೇವಿ ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಎಂಬ ಅರ್ಥ. ಇನ್ನು ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸಲಿದ್ದಾಳೆ ಎಂಬುದನ್ನು ಸೂಚಿಸುವ ಇನ್ನಷ್ಟು ಲಕ್ಷಣಗಳಿವೆ, ಅದನ್ನು ನೋಡೋಣ. ಗೂಬೆ ಲಕ್ಷ್ಮೀದೇವಿಯ ಚಿಹ್ನೆ. ಹಾಗಾಗಿ ಹೊರಗೆ ಹೋಗುವಾಗ ಗೂಬೆ ಹಾರುತ್ತಾ ನಿಮ್ಮೆದುರು ಬರುತ್ತದೆ ಅಂದರೆ ಅದು ನಿಮಗೆ ಬಹಳ ಉತ್ತಮವೆಂದು ಹೇಳಲಾಗಿದೆ. ನೀವು ಮನೆಯಲ್ಲಿಲ್ಲದಿದ್ದರೂ ಮನೆ ಕಂಗೊಳಿಸುವ ರೀತಿಯಲ್ಲಿ ಕಾಣಿಸಿದರೆ ಅದು ಲಕ್ಷ್ಮೀದೇವಿ ಬರುವ ಸೂಚನೆಯೆಂದು ಭಾವಿಸಲಾಗುತ್ತದೆ. ಇದಕ್ಕೆ ಕಾರಣ ಏನೆಂದರೆ ಲಕ್ಷ್ಮೀದೇವಿಗೆ ಸ್ವಚ್ಛವಾದ ಮನೆ ತುಂಬಾ ಇಷ್ಟ. ಆದ್ದರಿಂದ ಮನೆ ಯಾವಾಗಲೂ ಸ್ವಚ್ಛವಾಗಿರಲಿ. ಹಾಗೆಯೇ ಬೆಳಗ್ಗೆ ಎದ್ದು ಶಂಖನಾದ ಕೇಳಿಸಿದರೆ ಅವರಿಗೆ ಲಕ್ಷ್ಮೀ ಕಟಾಕ್ಷ ನಿಶ್ಚಿತವಾಗಿ ದೊರೆಯುತ್ತದೆ. ಈ ಸೂಚನೆಗಳನ್ನು ನೀವು ಗಮನಿಸಿದರೆ ನಿಮ್ಮ ಮನೆಗೆ ಶೀಘ್ರದಲ್ಲೇ ಲಕ್ಷ್ಮೀ ದೇವಿ ಬರುವ ಸಾಧ್ಯತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಆನ್ ಕ್ಲಿಕ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.